ನೋಡಿ 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 ನೀವೇ ನೋಡ್ತಾ ಇದ್ದೀರಾ ತಿಂತಾಳೆ ಒಂದೇ ಒಂದು ಪ್ಲೇಟು ಅದರ ಬರೀ ಬಿಲ್ಡಪ್ಪು ಇರೋ ನಾನು 5000ಗಿಂತ ಜಾಸ್ತಿ ಆದರೆ ಸುತ್ತು ಸುತ್ತು ಏನು ಹುಡುಕ್ತಿದ್ಯಾ ಅಲ್ಲಿ ತಾಯೇ ಇಂಟ್ರೆಸ್ಟ್ ಇಲ್ಲ ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಈ ವರ್ಷಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಸಾರಿ ಚಾಲೆಂಜ್ ಕೊಡ್ತಾ ಇದ್ದೀನಿ. ಯಾವ ಚಾಲೆಂಜು ಅಂತಂದರೆ ಅವಳಿಗೆ ಇವಾಗ ನಾನು 10,000 ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಳು ಚಿಕ್ಕವಳಲ್ವಾ, ಸೊ ಅದಕ್ಕೆ 5,000 ಕೊಡ್ತಾ ಇದ್ದೀನಿ. 5,000 ದುಡ್ಡು ಕೊಡೋಲ್ಲ ನಾನು 5,000 ರುಪೀಸ್ಗೆ ಅವಳು ಏನು ಬೇಕಾದ್ರೂ ತೊಗೋಬೋದು. 5,000 ಸ್ಪೆಂಡ್ ಮಾಡಬೇಕು. ಸೊ ಏನು ತೊಗೋತೀವಿ ಅಷ್ಟೇ 5,000ಗೆ? ಮೈಕೆಲ್ಲೇ ಇವಾಗ ಏನು ತಗೋಬೇಕು ಅಂತಿದ್ಯಾ ನೀನು? ಅದೆಲ್ಲ ನಿಂಗೆ ಯಾಕೆ, ನಾನು ಏನು ಬೇಕೋ ತಗೋತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಹೌದಾ, ಹೋಗೋಣ ಇವಾಗ ಅಂದರೆ. ಸರಿ ರೆಡಿ. ಇರೋ ನಾನು 5000ಗಿಂತ ಜಾಸ್ತಿ ಆದರೆ ಏನು ಮಾಡೋದು? ಜಾಸ್ತಿ ಗೀಸ್ತಿಲ್ಲ, ನಾನು ನಿನಗೆ 5,000 ರುಪೀಸ್ ಕಾಸು ಕೊಡಲ್ಲ, ನೀನು ಸ್ಪೆಂಡ್ ಮಾಡಬೇಕು. ಏನು ಬೇಕಾದ್ರೂ ತೊಗೋಬೋದು. 5,000 ಜಾಸ್ತಿ ಆದರೆ ನೀನು ನಂಗೆ ಕೊಡಬೇಕು. 5,000 ಕಡೆ ತಗೋತೀನಿ. ಒಟ್ಟಲ್ಲಿ 5,000 ಮೇಲಾದರೆ ನೀನು ಕೊಡಬೇಕು. 5,000 ಒಳಗಾದರೆ ನಾನು ಕೊಡ್ತೀನಿ, ಸರಿನಾ? ಏನು ತೊಗೋಬೇಕು ಅಂತೀನಿ ಫಸ್ಟ್ ಅದನ್ನಾದ್ರೂ ಹೇಳು. ಯಾಕೆ ಬಾ ನೋಡೋಣ. ಇವಾಗ ಹೇಳಲ್ವಾ? ಹೇಳಲ್ಲ. ಫಾಸ್ಟಾಗಿ ತೊಗೋಬೇಕು. ನಿನಗೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಟೈಮು. ಏನು ಬೇಕಾಗಲ್ಲ, ಬೇಗ ಬೇಗ ಪಿಕ್ ಮಾಡಬೇಕು. 5,000 ಒಳಗಾದರೆ ಹೋಗೋಣಪ್ಪ, ಇಲ್ಲೇ ಟೈಮ್ ವೇಸ್ಟ್ ಮಾಡ್ತೀನಿ. ನೀನು 2,000 ತಗೋ ಅಷ್ಟೇ, ಸರಿನಾ? ಯಾಕೆ ಇನ್ನು 3 ಸಲ 5 ಮಿನಿಟ್ಸಲ್ಲಿ ಎಷ್ಟೊಂದು ಎತ್ಕೋತೀಯ ವರ್ಷ ನೀನು? ನಾನು ಇಟ್ಕೋತೀನಿ, ನೀನು ಯಾಕೆ ತಲೆ ಎತ್ಕೋತೀಯ? ನೀನು ಸುಮ್ಮನೆ ಬಾ. ವರ್ಷ ಅಂದ್ಬಿಟ್ಟು ಹೋಗಿ ಬೇರೆ ಜಾಸ್ತಿ ಏನಾದರೂ ಎತ್ಕೊಂಡ್ರೆ ನೀನು ಹೋಯ್ತು ಅಷ್ಟೇ. ಅಕಸ್ಮಾತ್ ಏನಾದರೂ ನೀವು ಒಂದು ದೊಡ್ಡ ಗೊಂಬೆ ಎತ್ಕೊಂಡ್ರೆ ನೋಡ್ಬಿಟ್ಟೆ ಎತ್ಕೋತೀನಿ ನಾನು. ಹಾಂ ಸರಿ ಆಯ್ತು, ಹೋಗೋಣ. ಬಾ. ಏನಾಯ್ತು? ಏನು ಮಾಡ್ತಿದ್ಯಾ? ಓಕೆ ಬಾಯ್ ಬಾಯ್ ಬಾಯ್. ಸಿ ಯು, ಗುಡ್ ನೈಟ್. ಬಾಯ್. ಹೋಗೋಣ. ಓಕೆ ಎಲ್ಲಿದ್ಯಮ್ಮ? ಬಾಯ್, ಹೋಗ್ತಾ ಇದ್ದೀವಿ. ಹೋಗೋಣ ವರ್ಷ. ಹೋಗೋಣ. ನನಗೊಂದು ಖರ್ಚು ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ ಇವಳು. ಹೆಂಗೆ ಇದು? ಏನು ಹೆಂಗೆ? ಅರೆ ಫೋನ್ ನೋಡ್ತಾವ ನೋಡಿ ಇಲ್ಲಿ. T-9 minutes. ಇಷ್ಟು ಬೇಗ ಯಾಕೆ ವರ್ಷ? ಬಾನಾ ಇದು ಇಷ್ಟು ಬೇಗ ಯಾಕೆ ಅಂತ ಕೇಳ್ತಾ ಇದ್ದೀನಿ. ತಗೊಳಕ್ಕೆ ಅಷ್ಟೊಂದು ಅರ್ಜೆಂಟಾ ನಿನಗೆ? ಹೌದು. ಸರಿ ನಡಿ ಹೋಗೋಣ. ತುಂಬ ದೊಡ್ಡದಾಯ್ತಾ? ನೋಡೋಣ ನಡಿ, ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ ಅಂತ. ನಾನು ಯಾಕೋ ಪಕ್ಕ ನೀನು 5,000 ಮೇಲೆ ಮಾಡ್ತೀಯ ಅಂತ ಅನಿಸ್ತೈತೆ. ಹಾಂ ನೋಡಿ, ನಮ್ಮ ಅಣ್ಣ ಗಾಡಿ ತಗೊಬ್ರಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಾನು ಜಾಸ್ತಿ ಖರ್ಚು ಮಾಡಿಸ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾಯಿದ್ದೀವಿ ಚೆನ್ನಾಗಿ ಖರ್ಚು ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾವಳೆ. ಜಾಸ್ತಿ ಖರ್ಚು ಮಾಡ್ಸ್ಕೊಂಡ್ಬರ್ತೀನಿ. ಅದಕ್ಕೆ ಕಾಸು ನಾನು ಕೊಡಲ್ಲ, ನೋಡ್ತೀನಿ ಏನು ಮಾಡ್ತೀನಿ ಅಂತ. ಚಾಲೆಂಜು ನೋಡೋಣ ಏನು ಮಾಡ್ತೀಯ ಅಂತ. ಓಕೆ ಗಾಯ್ಸ್, ಇವಾಗ ಡಿ-ಮಾರ್ಟ್ ಹತ್ರ ಬಂದಿದ್ದೀವಿ. ನೋಡಿ ಅಲ್ಲಿ ಡಿ-ಮಾರ್ಟ್. ಹೋಗೋಣ. ಹೋಗೋಣ. ಬಿಲ್ ಬೇರೆ ಕೊಟ್ಟವ್ರೆ, ಬಿಡಿಸ್ಬಾರ್ದಂತೆ. ಬಿಡಿಸಿದ್ರೆ ಹೋಗಿ ಗಾಡಿ ಎತ್ತಕ್ಕೆ ಬಿಡಲ್ಲ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಮಧ್ಯಾಹ್ನ ಟೈಮ್ ಎಷ್ಟು? ಮಧ್ಯಾಹ್ನ 12:30 ಆಗೋಗೈತೆ. ಬಿಸಿಲು ಅಂದರೆ ಬಿಸಿಲು ಫುಲ್ಲು. ನೋಡಿ, ಇದೆ ಗೋಪಾಲನ್ ಮಾಲು, ನಮ್ಮನೆ ಹತ್ರ ಇರೋದು. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಇಲ್ಲ. ಯಾವ ಕಡೆ ಎಂಟ್ರಿ? ಅಲ್ಲಿ ಹಾಂ, ಇಲ್ಲೇ. ಥ್ಯಾಂಕ್ಸ್ ಆಂಟಿ. ಸೊ ಗೈಸ್, ಇವಾಗ ಒಳಗೆ ಬಂದಿದ್ದೀವಿ, ಹೋಗ್ತೀವಿ ಒಳಗಡೆ. ಹಾಯ್ ಆಂಟಿ. ಬರ್ತೀವಿ ಆಂಟಿ. ಹೋಗೋಣ. ಸೊ ಗೈಸ್, ಈ ಮಾಲ್ ಫುಲ್ಲು ಖಾಲಿ ಐತೆ. ನಾವು ಕ್ರಿಸ್ಮಸ್ಗೆಲ್ಲ ಮಾಡಿದ್ದು ಫಂಕ್ಷನ್, ಗೊತ್ತಿಲ್ಲ. ಇಲ್ಲಿ ನೋಡಿ, ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಇದು. ಹೋಗು ಚಿಕ್ಕ ಮಕ್ಳು ಅಂತೇಳಿ ನಿಂದೆ ಹೋಗಲ್ಲಿ ಯಾರು ಕುತ್ಕೋ ವರ್ಷ. ಹೋಗ್ಬೋದಾ? ವರ್ಷ ಕುತ್ಕೋ, ಹೋಗು. ನೀನು ಚಿಕ್ಕ ಹುಡುಗಿನೇ. ಚಿಕ್ಕ ಹುಡುಗನೇ, ಬಟ್ ನೋಡೋಣ ಸ್ವಲ್ಪ ನಾನು ದೊಡ್ಡವ್ರ ಥರ ಕಾಣಿಸ್ತೀನಿ ಅಷ್ಟೇ. ಈಗ ನಮ್ಮ ಅಣ್ಣನ ಖರ್ಚು ಮಾಡ್ಸೋಕ್ಕೆ ನಾನು ಡಿ-ಮಾರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ನೋಡಿ, ನಾನು ಭಯ ಆಗ್ತೈತೆ, ದುಡ್ಡೆಲ್ಲ ಖರ್ಚು ಮಾಡ್ತಾಳೆ ಅಂತ. ಎಂಟ್ರಿ ಇಲ್ಲ ಈ ಕಡೆ. ಹೋಗು. ಸೊ ಡಿ-ಮಾರ್ಟ್ ಎಂಟ್ರಿ ಇದೆ, ಒಳಗೆ ಹೋಗ್ತಾ ಇದೀವಿ ಇವಾಗ.
ಸದ್ಯಕ್ಕೆ ಜನ ಫೈನಲಿ ಡಿ ಮಾರ್ಟ್ ಒಳಗೆ ಬಂದಿದ್ದೀವಿ. ಎತ್ಕೊಳ್ಳ ಎತ್ಕೋ. ಸೊ ನೋಡಿ ಒಂದು ಇದೆತ್ಕೋತಾವಳೆ ಏನು ಆ ಟ್ರಾಲಿ ತಳಕ್ಕೆ ಅದ್ರ ತುಂಬ ತುಂಬಕ್ಕೆ ಅಂತ ಕಾಯ್ತವಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ಹಾಂ ಸ್ಟಾರ್ಟ್ ಮಾಡೋಣ. ಏನು ಹುಡುಕ್ತಾ ಆಗಲಿ ನೋಡಿ ಗೈಸ್, ಆಗಲೇ ಚಾಕ್ಲೇಟ್ ಕಡೆ ಹೋಗ್ತಾವಳೆ. ವರ್ಷ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಯಾಕೆ ಅಲ್ಲೋಗ್ತಿದ್ಯಾ? ನನಗೆ 5 ಸ್ಟಾರ್ ಬೇಕು, ನನ್ನ ಫೇವ್ರೆಟ್ ಚಾಕ್ಲೇಟ್. ಒಂದು ನಿಮಿಷ ಇರು, ಮನೇಲಿ ಏನಂತ ಹೇಳಿದ್ದು, ಚಾಕ್ಲೇಟ್ ಒಂದು ತೊಗೊಳಂಗಿಲ್ಲ ಅಂತ ಹೇಳಿರೋದು. ನಮ್ದು ಮನೇಲಿ ಇಟ್ಟಿರ್ತೀನಿ, ಆಮೇಲೆ ನಾನು ಬಂದು ತಗೊಂಡೆ. ಸರಿ ಸ್ಟಾರ್ಟ್ ಮಾಡೋಣ. ಹಾಂ ಬಾ ಆ ಕಡೆ ಹೋಗೋಣ ಫಸ್ಟು. ಗೈಸ್ ಅದೇ ಅವಾಗಿನ ತೋರಿಸ್ನಲ್ಲ ನಿಮಗೆ ಡಿ ಮಾರ್ಟ್ಗೆ ಹೋಗಿದ್ವಿ ಅಂತ. ಡಿ ಮಾರ್ಟಲ್ಲಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು, ಒಂಚೂರು ಚೆನ್ನಾಗಿರಲಿಲ್ಲ. ಇವಳು ಬಾದಾಮಿ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ಲು, ಅಲ್ಲಿ ಬಾದಾಮಿ ಎಕ್ಸ್ಪೈರಿ ಡೇಟ್ ಆಗಿತ್ತು ಆ್ಯಂಡ್ ಅಲ್ಲಿ ಚೆನ್ನಾಗಿರಲಿಲ್ಲ ಕೂಡ. ಸೊ ನೀವು ವಿಸಿಟ್ ಮಾಡಬೇಕಾದ್ರೆ ನೋಡ್ಕೊಂಡು ವಿಸಿಟ್ ಮಾಡಿ. ಸೊ ಅದನ್ನ ಹೇಳಬೇಕಂದ್ರೆ ಈ ವಿಡಿಯೋ ಮಾಡಿದ್ದು. ಸೊ ಆವಾಗಲೇ ಹೇಳ್ದಂಗೆ ನಾನು ಡಿ ಮಾರ್ಟಿಂದ ವಾಪಸ್ ಬಂದ್ಬಿಟ್ವಿ. ಸೊ ಅಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಸೊ ನಮ್ಮ ಮನೆ ಹತ್ರ ಒಂದು ಸ್ಮಾರ್ಟ್ ಬಜಾರ್ ಐತೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಒಳಗೆ 10 ನಿಮಿಷ ಟೈಮ್ ಅಷ್ಟೇ. 10 ನಿಮಿಷನಾ? ಹಾಂ 10 ನಿಮಿಷ ಅಷ್ಟೇ. 10 ನಿಮಿಷದಲ್ಲ 50,000 ಹೆಂಗೆ ಖರ್ಚು ಮಾಡೋಕ್ಕಾಗಲ್ಲ ಅವೆಲ್ಲ. 10 ನಿಮಿಷ ಎಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆನ್ ಅವರ್ ಕೊಡಬೇಕು. ಕೊಡ್ತೀವಿ, ಹಾಫ್ ಆನ್ ಅವರ್ ಆಯಿತು. 10 ನಿಮಿಷ ಟೈಮು 5,000 ರೂಪಾಯಿ. ಏನು ಬೇಕಾದ್ರೆ ಮನೆ ಹೊಡಬಿಡ್ತೀನಿ ಈಗ, ಬಾ ನಮ್ಮ ಮನೆಗೆ ಬಿಡು. ಅವೆಲ್ಲ ಗೊತ್ತಿಲ್ಲ. ವರ್ಷ 5,000 ರೂಪಾಯಿ ಅಷ್ಟೇ. ಅಣ್ಣ 5,000 ನಾನು ಬೇಡದಿಲ್ಲ ಎತ್ಕೊಳಕ್ಕೆ ನಂಗೆ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟೈಮ್ ಬೇಕು. ಹಾಫ್ ಆನ್ ಅವರ್ ಕೊಡಲ್ಲ, 10 ನಿಮಿಷ ಕೊಡ್ತೀವಿ. ನಾವು ಸ್ಮಾರ್ಟ್ ಬಜಾರ್ ಬಂದಿದ್ದೀವಿ. ಸೊ ಇವಳಿಗೆ 10 ನಿಮಿಷ ಅಂತ ಹೇಳಿದ್ನಲ್ಲ, ಸೊ 10 ನಿಮಿಷ ಟೈಮ್ ಅಷ್ಟೇ. ಸೊ ವರ್ಷ ಟೈಮ್ ಸ್ಟಾರ್ಟ್ಸ್ ನಾವು. ಅಯ್ಯೋ ಏನೇನು ಎತ್ಕೋತಾ ಇದ್ದೀನಿ, ಕಣ್ಣಿಗೆ ಸಿಗ್ದಲ್ಲ ಎತ್ಕೋತಾ ಇದ್ದೀನಿ. ಪೌಡರ್ ಎತ್ಕೊಂಡಿದ್ದೀನಿ. ಏನು ಇಷ್ಟಲೋಗಿ ಎತ್ಕೋತಾ ಇದೀಯಾ? ಬೇಗ ಎತ್ಕೋಬೇಕು. ನಂಗೆ ಗೊತ್ತಿಲ್ಲ, ಟೈಮ್ ಆದರೆ ನಂಗೆ ಗೊತ್ತಿಲ್ಲ. ನಾನು ಎತ್ಕೋತೀನಿ ಅಂತ ಹೇಳಿದ್ದೀನಿ, ನೀನು ಯಾಕೆ ತಲೆಗೆ ಎಡ್ಸ್ಕೋತೀಯ? ನೀನು ಸುಮ್ಮನೆ ಇರು. ನಾನು ಕಣ್ಣಿಗೆ ಸಿಕ್ಕಿದ್ದು ನಾನು ಎತ್ಕೋತಾ ಇದ್ದೀನಿ. ಎತ್ಕೋ, ಆಯ್ತು ಪರವಾಗಿಲ್ಲ. ಆರೆ ನೀನು ಸ್ಲೋಗ್ ಎಣಿಸ್ಬೇಕು. ನಾರ್ಮಲಾಗಿ ಕೌಂಟ್ ಆಗ್ತಿರ್ತದೆ ಅಷ್ಟೇ, ನಾನೇನು ಸ್ಲೋ ಫಾಸ್ಟ್ ಎಲ್ಲ ಏನಿಲ್ಲ. ನನ್ನ ಫೇವ್ರೇಟ್ ಐಡೆನ್ ಸಿಕ್ ಎಲ್ಲ ಸಿಕ್ಕಿದ ಬಿಸ್ಕೆಟಲ್ಲಿ ಎತ್ಕೋತಾ ಇದೀಯಾ? ಹೌದು. ನೀನು ಕಡಿಮೆ ಟೈಮ್ ಕೊಟ್ಟಿದ್ಯಾ, ಅದೆಲ್ಲ ಮೋಸಪ್ಪ. ಅಲ್ಲಿ ಯಾಕೆ ಓಡ್ತಾ ಇದೀಯಾ? ಅಲ್ಲಿ ಬೈ 1 get 1 ಫ್ರೀ ಐಸ್ ಕ್ರೀಮ್ ಇದೆ ಗೊತ್ತಾ? ಎಲ್ಲ ಅಲ್ಲಿ ಇಕ್ಕಿರೋದೆಲ್ಲ ಬೈ 1 get 1 ಫ್ರೀನೇ. ಅಲ್ಲಿರೋದು ನಾವೇನು ಬೇಕು ತೊಗೋಬೋದು. ಐಸ್ ಕ್ರೀಮ್ ತೊಗೋತಾ ಇದ್ದೀವಿ. ಫ್ಯಾಮಿಲಿ ಪ್ಯಾಕ್ ತೊಗೋತಾ ಇದ್ದೀನಿ. ಇಷ್ಟೊಂದು ಲೇಟ್ ಮಾಡಿದ್ರೆ ಇಲ್ಲೇ ನಿನ್ನ ಇಷ್ಟಪ್ಪ, ನನಗೇನಿಲ್ಲ. ನೀನು ತಲೆ ಯಾಕೆ ಕೆಡಿಸ್ಕೋತ? ನೀನು ಸುಮ್ಮನೆ ಇರು. ಸುತ್ತು ಏನು ಹುಡುಕ್ತಿದ್ಯಾ ಅಲ್ಲಿ? ನೀ ನೋಡಿದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ. ಅಲ್ಲಿ ಹೋಗಿ ನಾನು ಎತ್ತಿ ಹಾಕ್ಬೇಕು. ಏನಾಗಲ್ಲ, ನನ್ನ ಕಾಲು ಹೇಳು ಬಿಡಿಸ್ಬಿಟ್ಟೆ. ಬೇಗ ಎತ್ಕೋ ವರ್ಷ. ಇರೋಣ, ಟೈಮ್ ಐತೆ. ನೀನು ಯಾಕೆ ತಲೆ ಕೆಡಿಸ್ಕೊತಿದ್ಯಾ ಫಸ್ಟ್ ಅದನ್ನ ಹೇಳು. ಅದೇ 7 ಮಿನಿಟ್ಸ್ ಅಷ್ಟೇ ಇರೋದು, ನಂಗೆ ಗೊತ್ತಿಲ್ಲ. ಏನಾರು ಮಾಡ್ಕೊ, ನಿನ್ನ ಇಷ್ಟ. ಸರಿ ಆಯಿತು, ಎತ್ಕೋತೀನಿ. ಅದಕ್ಕೆ ಸಿಕ್ಕಿಲ್ಲ ತಗೊಂಡಾಕ್ಬಿಡ. ಬರೀ ಲೇಸ್ಗಳು ತುಂಬ್ತಾ ಇದೀಯಾ. ನಾನು ತಲೆ ತಿನ್ನೋದು, ನೀನು ಯಾಕೆ ತಲೆ ನೋಡಿ ಎಷ್ಟು ಫಾಸ್ಟಾಗಿ. ಅಪ್ಪ ವರ್ಷ ತಿನ್ನಕ್ಕೆ ಏನು ಹಿಂಗೆ ಅಲ್ಲೋ ಏನೋ ನೋಡಿ ಏನು ಅಂತಾನೆ ಗೊತ್ತಿಲ್ಲ. ತೆಗ್ದಿ ಆಗ್ತಿದ್ಯಾ. ನೋಡು ಕಾಣಿಸಿಲ್ಲ ಅದು. ಅಪ್ಪ ನಾನು ತಲೆ ತಿಂತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ನೋಡು ಒಂದೊಂದು ಎತ್ಕೋಬೇಕು, ಎರಡೆರಡಲ್ಲ. ಒಂದೊಂದೇ ಎತ್ಕೋತಿರೋದು. ಅದು ಬೇಡ, ಐಡೆಂಟ್ ಸಿಕ್ಕು. ಬೇಕು ಎತ್ಕೊಂಬಿಟ್ಟು ಎತ್ಕೋಬೇಕು ಅಂತ ಹೇಳ್ತೀಯ. ಏನು ಹೇಳು? ಅದಕ್ಕೆ ಇನ್ನೊಂದು ಬೇಕಾ? ಅಲ್ಲ ಒಂದೇ ಸಾಕು. ಮತ್ತೆ ಇನ್ನೊಂದು ಯಾಕೆ ಸುಮ್ಮನೆ ನೋಡಿ. ಕಿಸಸ್ ಚಾಕ್ಲೇಟ್ ಎಲ್ಲದು? ಏನು ಏನಿಲ್ಲ ಬಿಡು, ಏನೋ ಹುಡುಕ್ತಾ ಇದ್ದೀನಿ. ಅಯ್ಯೋ ಸಿಗ್ತಾನೆ ಇಲ್ವಲ್ಲಪ್ಪ. ಏನು ಹುಡುಕ್ತಿದ್ದೀನಿ ನೋಡು. ಚೋಚೋ ತಿನ್ನಕ್ಕೆ ಅವಾಗಲೇ ತೆಗ್ದಾಗ್ತೆ, ಆಗಲೇ ಮತ್ತೆ ಇನ್ನೊಂದು ಆಗ್ತಾ ಇದೆಯಾ? ಸರಿ ಆಯ್ತು ನಡಿ.
ಪಾರ್ಲೆಜಿ ಬಿಸ್ಕೆಟ್ ಮತ್ತು ಚಿಪ್ಸು 5 ಸ್ಟಾರ್, ಈಗ ಓರಿಯೋ ಬಿಸ್ಕೆಟ್ ತಗೋತಾರೆ. ಏನು ವರ್ಷ ಅದು? ಬಾಚಣಿಗೆ ಅಣ್ಣ, ಅದು ಗೊತ್ತಿಲ್ವಾ? ವರ್ಷ ಚಿಕ್ಕ ಮಕ್ಕಳು. ಸೊ ಫೈನಲ್ ಆಗಿ ಬಿಲ್ಲಿಂಗ್ ಹತ್ರ ಅಂತ ಬಂದ್ವಿ. ವರ್ಷ ಇವಾಗ ಬಿಲ್ಲಿಂಗಲ್ಲಿ ನಿಂತಿದ್ದೀವಿ. ಎಷ್ಟಾಗುತ್ತೋ ಗೊತ್ತಿಲ್ಲ, ಅವಳು ರೈಟ್ ನೋಡಿಲ್ಲ, ಏನೂ ಇಲ್ಲ. T-1 minute. T-50 ಮುಗೀತು. seconds. ಸೊ ಏನೇನು ತೊಗೊಂಡಿಲ್ಲ ಅಂತ ಮನೆ ಹೋಗಿ ತೋರಿಸ್ತೀನಿ. ಎಷ್ಟಾಯ್ತು ಅದು ತೋರಿಸ್ತೀನಿ ರೀ, ಫಸ್ಟ್ ಗೊತ್ತಾಗುತ್ತೆ ಸೋತ್ಲಾ ಗೆದ್ಲಾ ಏನು ಅಂತ. ಏನು ಹೇಳು. T-40 seconds. ಸೊ ಗಾಯ್ಸ್ ನೋಡಿ ಬಿಲ್ ಇದು ಫೈನಲ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಫಸ್ಟ್ ತುಂಬ್ಕೊಂಬಿಡೋಣ. ಸರಿ ಆಯ್ತು, ಹಾಕ ಹೋಗ್ಲಿ. T-30 seconds. ಹಿಂಗೆ ಹಾಕೋದು ಇಷ್ಟು ನಿಧಾನಕ್ಕೆ, ಆಗ್ತಾ ನಿಂತಾರೆ ಸುಮ್ಮನೆ. ಈಗಲೇ ಟೈಮ್ ಆಗೈತೆ. ಇಷ್ಟು ನಿಧಾನಕ್ಕೆ ಅದು ನೋಡು. ನನ್ನ ಬಾಚಣಿಗೆ T-20 seconds. ಹಾರ್ಲಿಕ್ಸ್ ಬೂಸ್ಟ್ ಅದು, ಬುಷ್ ಬುಷ್ ಹಾರ್ಲಿಕ್ಸ್ ಇದು. ಅಯ್ಯಯ್ಯೋ ಏನಕ್ಕಿಲ್ಲ ಆಚೆ 10, 9, 8, ನೀನ್ ತಾನೇ ಹೇಳಿ 7, ಅದಕ್ಕೂ ಇದಕ್ಕೂ 6, ಅಂತ ದೊಡ್ಡದಕ್ಕೂ 5, 4, 3, ನಾನು ಹೇಳಿದೆ 2, ನೀನೆಲ್ಲ ಮಾಡ್ಬಿಟ್ಯಾ? ನಾನು ಹೇಳಿದ 0. ಸರಿ ಕೆಳಗೆ ಆಯ್ತು, ಬ್ಯಾಗ್ನ ನೀಟಾಗಿ ಕೆಳಗೆ ಇಕ್ಕು. ಹಾಕ್ತೀನಿ ಇರು ವರ್ಷ, ಕೆಳಗೆ ಇಕ್ಕು ನೀಟಾಗಿ ಹಾಕ್ತೀನಿ. ನೋಡಿ ಗೋಧಿ ಹಿಟ್ಟು, ಇದು ಮನೆಗೆ ತೊಗೊಂಡಿರೋದು ಗೋಧಿ ಹಿಟ್ಟು. ಮನೆ ರೇಷನ್ ಸ್ವಲ್ಪ ಅಷ್ಟೇ, ಜಾಸ್ತಿ ಬರೀ ಚಾಕ್ಲೇಟ್ಸು ಏನೇನಿದೆ ಅಂತ ತೋರಿಸ್ತೀವಿ ರೀ, ಎಲ್ಲ ಓಪನ್ ಮಾಡಿ. ಬೇಗ ಬೇಗ ತುಂಬಿ ತುಂಬಿ ಸಾಕಾಯ್ತು ನನ್ನ ಕೈಯಲ್ಲಿ. ಅದಕ್ಕೆ ಜಿಮ್ ಏನಾಗ ಜಿಮ್ ಯಾಕೆ ಹೋಯ್ತೀಯ ನೀನು? ಈ ಕೆಲಸ ಮಾಡ್ಬಿಡು ಸಾಕು. ಆಮೇಲೆ ಏನು ಆಮೇಲೆ? ಸರಿ ಆಯ್ತು, ಮುಗೀತು. ಸರಿ ಆಯ್ತು ವರ್ಷ. ಎತ್ತು ಭಾರ ಇದನ್ನ ತಕ್ಕೇನಾಗಲ್ಲ. ವರ್ಷ ಎತ್ತು ಅಂತ ಹೇಳಿದ್ ಇವಾಗ ತೊಗೊಳಕ್ಕಾಗೋದು ಎತ್ತಕ್ಕಾಗಲ್ವಾ? ಹಾ ಭಾರ ಐತಣ್ಣ. ಅದೇ ತೊಗೊಳಕ್ಕಾಗೋದು ಎತ್ತಕ್ಕಾಗಲ್ವಾ? ಭಾರ ಐತೆ ಜಾಸ್ತಿ. ಬಿಟ್ಟು ಕೈಲಾಗ್ತಿಲ್ಲ. ಸರಿ ಆಯ್ತು, ಇಕ್ಕು ಹೋಗ್ಲಿ, ನಾನು ಎತ್ಕೋತೀನಿ. ಓ ಮಚ್ಚ ಸಖತ್ ಭಾರ ಆಯ್ತು, ನೀನೇ ಬರಲು ಸಖತ್ ಭಾರ ಐತಿ. ಇವಾಗ ನನ್ನ ಕೈಯಲ್ಲಿ ಎತ್ತಕ್ಕಾಗಿಲ್ಲ ಅಂತ ನಮ್ಮಣ್ಣ ಮತ್ತೆ ನಮ್ಮಣ್ಣ ಫ್ರೆಂಡ್ ಇಬ್ಬರು ಎತ್ಕೋತಾ ಇದ್ದಾರೆ. ವರ್ಷ ನೋಡಿ ಅದೇ ಹೇಳಿದ್ದು, ತೊಗೊಳಕ್ಕಾಗೋದು ಎತ್ತಕ್ಕಾಗಲ್ಲ ಅಂತ. ಅಪ್ಪ ಸುಮ್ಮನೆ ಅವ್ರಿಗೆ ಬರ್ತೈತೆ ಸೆಂಟ್ರಿಗೆ. ಇಷ್ಟ ಆಗಿದೆ. ಸಾಕು, ಕುತ್ಕೋ ಬಾ. ಸೊ ಇವಾಗ ಒಂದೇ ಒಂದು ಪ್ಲೇಟ್ ತಿಂತಾವಳು ಇವಳು, ನೋಡೋಣ. ಇನ್ನು ಪಾನಿಪುರಿ ಚಾಲೆಂಜು ಅಂತ ಬೇರೆ ಹೇಳಿದ್ಲು, 10 ಪ್ಲೇಟ್ ತಿಂತೀನಿ ಅಂತ ದೊಡ್ಡದಾಗಿ. ಹೌದೌದು ತಿಂತೀನಿ. ಫಸ್ಟ್ 1 ಪ್ಲೇಟ್ ಮಾತ್ರ ಹಾಕ್ಸ್ಕೊಂಡಿದ್ದೀನಿ, ಆಮೇಲೆ ನೆಕ್ಸ್ಟು ತಿಂತೀನಿ. ಓಕೆನಾ? ನೋಡೋಣ. ನೋಡು ಹೆಂಗೆ ತಿಂತೀನಿ ಅಂತ ಅಷ್ಟೇ. ಮತ್ತು ನನ್ನ ಪ್ಲೇಟ್ ತಿನ್ಬಿಟ್ರೆ ನಾನು ಊಟ ಮಾಡೋಂಗೇ ಇಲ್ಲ. ಚಾರ್ಜರ್ ಇಲ್ಲ. ಸ್ಟಾರ್ಟ್ ಮಾಡಿದ್ದಾಳೆ ತಿನ್ನಕ್ಕೆ. ಯಾಕೆ ಏನಾಯ್ತು? ಸ್ವಲ್ಪ ಹಾಕಿ. ತಿಂತಾರದೆ ಒಂದೇ ಒಂದು ಪ್ಲೇಟು, ಅದರ ಬರೀ ಬಿಲ್ಡಪ್ಪು. 10 ಪ್ಲೇಟ್ ತಿಂತೀನಿ, 5 ಪ್ಲೇಟ್ ತಿಂತೀನಿ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ ಎಲ್ಲ ತೊಗೊಂಡು. ಅದನ್ನು ಸೆಕೆಂಡ್ ಫ್ಲೋರ್ ಎತ್ಕೊಂಬರೋಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು. ತೋರಿಸ್ತೀನಿ ಏನು ತೊಗೊಂಡೋಡೆ ಅಂತ, ಎಷ್ಟಕ್ಕೆ ತೊಗೊಂಡೋಡೆ ಅಂತಲೂ ತೋರಿಸ್ತೀನಿ. ಫುಲ್ ಸುಸ್ತಾಗೋಯ್ತು ಎತ್ಕೊಂಬರೋಷ್ಟರಲ್ಲಿ. ಇದೊಂದು ಬ್ಯಾಗು, ಇದೊಂದು ದೊಡ್ಡ ಬ್ಯಾಗು. ಈ ಕೆಳಗೆ ಚೆಲ್ತೀನಿ ಒಂದು ನಿಮಿಷ. ನಾನು ತೊಗೊಂಡಿಯೋ ಈಗ ಒಂದೊಂದಾಗಿಲ್ಲ ತೋರಿಸ್ತೀನಿ. ಓಕೆನಾ? ನಿಧಾನ ನೋಡಿ ಗೈಸ್, ತೆಗೀತಾ ಇದ್ರೆ ಬರೀ ತಿನ್ನೋದೇ ಬರೋದು. ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ತಿನ್ನಿಪೋತಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ತೆಗಿತಾ ಇದ್ರೆ ಬರೀ ಬಿಸ್ಕೆಟ್ಗಳು, ಕುರ್ಕುರೆಗಳು, ವೇಪರ್ಸು, ಇನ್ನೇನು ನೋಡಿ 5 ಸ್ಟಾರು.
ಪೌಡ್ರ್ ಅದು ಇದೆಯಾ ಚಾಕೋಸು ಅಂತ ಹೇಳೋದು ಹಾಲು ಮಿಕ್ಸ್ ಮಾಡಿ ಹಾಂ ಆಟ ಆಡಿದ ಆಟಾಡೋದೆ ಆಟಾಡೋದೆ ಕಣಮ್ಮ. ಏನು ಮಾಡೋದು ಇದು ಬಾಗು ತೆಗಿ ಒಮ್ಮೆ ಹೆಂಗೆ ಬಾಗು ತೆಗಿ ಹೆಂಗೆ ನೋಡಿ ಗೈಸ್ ನೋಡಿ ಗೈಸ್ ಚಿಕ್ಕ ಮಕ್ಕಳು ಥರ ತಲೆ ಬಚ್ಚಕ್ಕೆ ಅಂತ ಇದು ತಗೊಂಡಿದ್ದಾಳೆ. ಆಹಾ ಖರ್ಜೂರ ಬಾಚುತ್ತೆ ಚೆನ್ನಾಗಿದೆ ಎಷ್ಟು ಕ್ಲೀನ್ ಬಾಚಿಸ್ತದೆ ನೋಡು ನಮ್ಮಕ್ಕೆ ಯೂಸ್ ಆಯ್ತು ಎಲ್ಲ ತೆಗ್ದು ಹಾಕ್ಬೇಕು ಕೆಳಗಡೆ ಇನ್ನೂ ಅಷ್ಟೊಂದೈತೆ. ತಿಂದು ಜೀರ್ಣ ಮಾಡ್ಕೊಳ್ಳಿ. ಐಸ್ ಕ್ರೀಮ್ ತಂದೆ ಇಲ್ಲ ಐಸ್ ಕ್ರೀಮ್ ನಾನು ಹೇಳ್ದೆ ತಗೊಂಡಿದ್ದೆ ಇಬ್ರು ತಗೊಂಡಿದ್ದು ಕಣಮ್ಮ ಐಸ್ ಕ್ರೀಮ್ನ ಇವ್ರು ತೆಗ್ದು ಫಸ್ಟ್ ಆಲ್ರೆಡಿ ಬ್ಯಾಗ್ ಹಾಕ್ಬಿಟ್ಟೋಳು. ಎಷ್ಟು ಬುದ್ಧಿವಂತ ಇದ್ದಂದ್ರೆ ಹೌದಾ ಎಲ್ಲ ಹಾಂ ಇದಾಗೋಯ್ತೆ ಹೇಳು 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 ಬರುವಾಗ ತಗೋಬೇಕು ಅದನ್ನ ಹೇಳು ಇನ್ನೂ ಸಲ ಹೇಳು ಅವಳಿಗೆ. ಬರುವಾಗ ತಗೋಬೇಕು ಮನೇಲಿ ಎಲ್ಲ ತೆಗ್ಬಿಟ್ಟು ಕೆಳಗೆ ಐಸ್ ಕ್ರೀಮ್ ಇಟ್ಬಿಟ್ಟು ಮೇಲ್ಗಡೆ ಎಲ್ಲ ಬಜ್ಜಿ ಆಗ್ಬಿಡುತ್ತೆ ಮೇಲ್ಗಡೆ ಲೇಸು ಐಸ್ ಕ್ರೀಮ್ ಮೇಲ್ಗಡೆ ಲೇಸು ಬಿಸ್ಕೆಟ್ ಎಲ್ಲ ತುಂಬಿಟ್ಟವಳೆ. ಆಮೇಲೆ ಏನೋ ಚೆಕ್ ಮಾಡಕ್ಕೆ ಹೋಗ್ತೀನಿ ಕೆಳಗೆ ಐಸ್ ಕ್ರೀಮ್ ಇಟ್ಕೊಳ್ಳೆ. ಆಮೇಲೆ ಲಾಸ್ಟ್ ಬರ್ಬೇಕು ತಗೊಳ್ಳೋಣ ಬಿಡು ಅಂದ್ಬಿಟ್ಟು ಎತ್ತಿ ವಾಪಸ್ ಸಿಕ್ಕಿದ್ವಿ ಮಾಡ್ಕೊಂಡು ಹಂಗೆ ಬಂದ್ವಿ. ನೋಡಿ ಗಾಯ್ಸ್ ಇದೇನಾದರೂ ನಿಮಗೆ ಮನೆ ಐಟಮ್ ಕಂಡಿತಾ ಬರ್ರಿ ತಿನ್ನೋ ಐಟಮ್ಗಳೇ. ಮನೆ ಐಟಮ್ ಇಲ್ವಾ ಇಲ್ಲಿ ಇರು ಇಲ್ಲಿ ಎಷ್ಟು ಫಾಸ್ಟಾಗಿ ತೊಗೊಂಡು ಅಂತಂದರೆ 10 ಮಿನಿಟ್ಸ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಇಲ್ಲ ಇದ್ರೆ ಫುಲ್ಲು ಅಂಗಡಿ ಜಾಸ್ತಿ ಬರ್ತಿದೆ ಅಂಗಡಿ ಎತ್ಕೊಂಡ್ಬರ್ತಾ ಇದ್ದು. ನೋಡಿ ಇಲ್ಲಿ ಮನೆ ಐಟಮ್ ಇದೆ ನೋಡಿ ಅದು ಬರೀ ಅದು ಏನಿಲ್ಲ ಬರೀ ಎಣ್ಣೆ ದೊಡ್ಡದು ಎರಡೆರಡು ಪ್ಯಾಕು ಎಣ್ಣೆ ಗೋಧಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಇವಳಿಗೆ ಏನಂತಂದ್ರೆ ಅದು ತಿನ್ನಕ್ಕೆ ತಿನ್ನಕ್ಕೆ ಹಾಕೊಂಡು ಅವಳು ತಿಂದ್ಲು ಅದಾಯಿತು. ಬಿಲ್ ಅವಳು ತೋರಿಸ್ತಾಳೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂತ. ಆ ಶಾಂಪು ಕೇಳ್ದ ಇಲ್ಲ ಕಣವ ಅಲ್ಲಿ ಸಿಗಲ್ಲ ಶಾಂಪು ಅದು ನೀವು ಅವ್ರ ತರಿಸ್ಕೋಬೇಕು. ಎಷ್ಟೇ ಟೋಟಲ್ ಬಿಲ್ಲು ಹಾಂ ಕುಡಿಲಿ ಹೆಸರಿಗೆ. ಸೊ ಗೈಸ್ ಇದು ಫಸ್ಟ್ ಬಿಲ್ಲು. ಎಲ್ಲಿ ಟೋಟಲ್ಲು ಹಾಂ ಟೋಟಲ್ ಎಲ್ಲಿ ತಂದಿ ಇಲ್ಲಿ ಫಸ್ಟ್ ಇದು ತೋರಿಸು ಕೊಡಿ ಗೈಸ್ ನೋಡಿ ಇದು 3978 ರುಪೀಸ್ ಇದು. 3000 ಅಷ್ಟೇ ಇಲ್ಲ ಆಗಿರೋದು 3978 4000 ಆಯ್ತು ಹತ್ರ ಅಲ್ಲೇ. ಇದು 4000 ನನ್ನ ಕಾಲೇಜ್ ಆಗಿದೆ 816 ರುಪೀಸು. ಇನ್ನೂ ಆಗ 1000 ಇದೆ ನನ್ನ ಹತ್ರ ಇನ್ನು 1000 ಎಲ್ಲ ಐತೆ. ಇಲ್ಲ, ಎಷ್ಟು ರುಪೀಸ್ ಇದೆ ಅಲ್ಲಿ 4000 ಇಲ್ಲಿ 800 ಎಷ್ಟಾಯಿತು 4800 ಆಯಿತು. ಇನ್ನು ಎಷ್ಟು ಪೆಂಡಿಂಗು? ಇನ್ನು 200 ಹಾಂ 200 ರುಪೀಸ್. ಇನ್ನು 200ನ ಖರ್ಚು ಮಾಡಬೇಕು ಅವೆಲ್ಲ ಗೊತ್ತಿಲ್ಲ ಅಷ್ಟೇ. ಒಂದ್ಸಲ ಮನೆಗೆ ಬಂದ್ಮೇಲೆ ಮುಗ್ದೋಯ್ತು. ನನಗೆ ಆಯ್ತು ಇಷ್ಟೆಲ್ಲ ತೊಗೊಂಡವಳೆ ಪಾಪ ಮನೆಗೆ ಅಂದ್ರೆ ಬಂದಾಯ್ತು. 200 ಪಾಪ ಅಂದ್ರೆ ಬಿಟ್ಟಿಲ್ಲ. ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರು ಅವಳ ಹತ್ರನೇ ಇಸ್ಕೊತಾ ಇದ್ದೆ. ಎಕ್ಸ್ಟ್ರಾ ಏನೂ ಇಲ್ಲ 5000ಗೆ ಏನೇನು ಬೇಕೋ ಎಲ್ಲ ತೊಗೊಬಂದಿದ್ದೀನಿ. ಸೊ ವೈಸ್ ಜಸ್ಟ್ ಇದೆ. ಸೊ ವೈಸ್ ಅವಳು ಕೊಟ್ಟಿದ್ದ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಾಳೆ. ಟೋಟಲಾಗಿ 4700 ಪ್ಲಸ್ 5000 ಒಳಗೇ ಪರ್ಚೇಸ್ ಮಾಡಿಬಿಟ್ಟಿದ್ದಾಳೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.